ಲೆವೆಲ್ 1 ಏಡಾಸು, ಲೆವೆಲ್ 2 ಏಡಾಸು, ಡ್ರೈವರ್ಲೆಸ್ ಕಾರ್ಸು, ಹೈಬ್ರಿಡ್ ಟೆಕ್ನಾಲಜಿ, ಹೀಟೆಡ್ ಸೀಟ್ಸು, ವೆಂಟಿಲೇಟೆಡ್ ಸೀಟ್ಸು, ಏನೇನ್ ಟೆಕ್ನಾಲಜಿಗಳು ಕಂಡುಹಿಡಿದ್ಬಿಟ್ಟಿದ್ದೀರಾ. ಆದ್ರೆ ನಮ್ಮನ್ನ ನಿಮ್ ಕಾರ್ ಒಳಗಡೆ ಬರ್ದೇರಾಗಿ ಮಾಡಕ್ಕಾಗುತ್ತಾ? ತಾಕತ್ತಿದೇನ್ರಿ ನಿಮ್ಗೆ? ಮಾಡಿ ತೋರ್ಸ್ರಿ ಹೆಂಗಾದ್ರೆ. ನಿಮ್ಮ ರ್ಯಾಟ್ ಸ್ಪ್ರೇ ನನ್ ಶಾವ್ಗೆಗ್ ಸಮಾನ ಅಲ್ಲ ರೇ ಸ್ವಾಮಿ. ಅಂತ ಎಲೆಕ್ಟ್ರಿಕ್ ಕಾರ್ ಒಳಗಡೆ ನುಗ್ಗಿ ಕಚ್ದವ್ ನಾನು. ನಿಮ್ ಪೆಟ್ರೋಲ್ ಡೀಸೆಲ್ ಕಾರ್ ಯಾವ ಮೂಲೇನ್ರಿ ರೇ? ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬ ಇಲ್ಲ ಸರ್. ಒಂದ್ ಹೇಳ್ತೀನಿ, ಐ ಆಮ್ ಟೂ ಬ್ಯಾಡ್ ಸರ್. ಏನ್ರಿ ಕಿತ್ಕೊಳ್ತೀರಾ ನಮ್ದು? ರ್ಯಾಟ್ ಸ್ಪ್ರೇ, ರ್ಯಾಟ್ ಮೆಸ್ಸು, ರ್ಯಾಟ್ ಪಾಯ್ಸನ್, ಇನ್ನು 1000 ಟೆಕ್ನಾಲಜಿ ತಗೊಬನ್ನಿ. ನಮ್ಮ ಸಂತತಿನ ನಂದೊಂದು ಕೂದಲು ಕಿತ್ಕೊಳಕ್ಕಾಗಲ್ಲ ನೀವು. ಏನ್ ನಮ್ ಸಂತತಿನ ಅಳಿಸ್ಬೇಕು ಅಂತ ಡಿಸೈಡ್ ಮಾಡಿದೀರಾ? ಇವತ್ತು ನಿಮ್ ಕಾರ್ ಒಳಗಡೆ ನುಗ್ಗಿದೀನಿ. ಬರೀ ಬಾನೆಟ್ ಒಳಗಡೆ ನುಗ್ತಿದ್ದೆ, ಇವತ್ತು ಕಾರ್ ಒಳಗಡೆ ನುಗ್ಬೋದು ಅಂತ ತೋರಿಸಿದೀನಿ. ಜಾಸ್ತಿ ನಕ್ರ ಗಿಕ್ರ ಮಾಡಿದ್ರೆ ಸೀಟ್ ಎಲ್ಲ ಕಚ್ಬಿಟ್ಟು ಹೋಗ್ಬಿಡ್ತೀನಿ. ದೇವ್ರು ನಮ್ಮಪ್ಪ, ನಾನಲ್ಲ. ನನ್ನನ್ನು ಹಿಡಿಯೋದಕ್ಕೆ ವಡೆ ಹಿಡಿತೀರಾ? ಇನ್ನು ಯಾವ ಕಾಲದಲ್ಲಿ ಇದೀರಿ ರೀ? ವಡೆ ಎಲ್ಲ ತಿನ್ನಬಾರ್ದು ಅಂತ ನಮ್ಗೆ ಆಲ್ರೆಡಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಬಿಟ್ಟಾರೆ. ಏನಾದ್ರೂ ಟೇಸ್ಟ್ ಇಡೋದಾದ್ರೆ ಇಡೀ ವಡೆ ಇಡ್ತಾರಂತೆ. ವಡೆ ಸೆಡೆ ನನ್ನ ಮಕ್ಳ. ಅಮ್ಮ, ಒಂದಷ್ಟು ಜನ ನಕರಗಳು ಮಾಡ್ತಿದ್ರಿ ಅನ್ಬಿಟ್ಟು ಪಾಠಗಳು ಕಲಿಸಿದೀವಿ. ಆದ್ರೂ ಪಾಠಗಳು ಕಲಿತಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಟ್ರಿಪ್ ಹೋಗ್ಬೇಕು, ಮೀಟಿಂಗ್ ಹೋಗ್ಬೇಕು ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ ನನ್ನಿಂದ. ಯಾಕೆ? ವೈರ್ಗಳು ಇಲ್ಲ ಅನ್ಸ್ಬಿಟ್ಟಿದೀವಿ. ಜುಟ್ಟು, ನೀ ಬಾ ಅಂದ್ರೆ ಬತ್ತೀನೋ ಇಲ್ವೋ, ಆದ್ರೆ ಹೆಂಗ್ ಬತ್ತೀಯ ಅಂದ್ರೆ ನಮ್ಮ ಅಮ್ಮನಾಣೆ ಬಂದೇ ಬತ್ತೀನಿ ಕಣ. ಯಾವ ರ್ಯಾಟ್ ಸ್ಪ್ರೇ, ಯಾವ ಮೆಶು, ಏನ್ರಿ? ಕಾರಲ್ಲಿ ಕೂತಿದ್ದೀನಿ ನಿಮ್ದೆ, ಓಡಿಸ್ಕೊಂಡು ಹೋಗ್ಬಿಡ್ತೀನಿ ಹರ್ಕೊಂಡ್ರೆ.